ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚೂಡಿದಾರ್ ಟಾಪ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇದು ಚೂಡಿದಾರ್ ಪೀಸ್ ತೊಗೊಂಡಿದ್ದೀನಿ. ನಾನು ತೊಗೊಂಡು ಇದನ್ನು 2 ಪದರ ಈ ರೀತಿ ಹಾಕ್ಕೊಂಡಿದ್ದೀನಿ. ಅಂದರೆ ಈಗ ನಾವು ಒಂದೇ ಸಪ್ರೇಟಾಗಿ ಪಾರ್ಟ್ನ ಕಟ್ ಮಾಡ್ಬೋದು, ಬಟ್ ಡಬಲ್ ಕೆಲಸ ಆಗ್ತೈತೆ ಅಂತೇಳಿ ಈ ರೀತಿ 2 ಪದರನ ನಾನು ಹಾಕಿ ಮೊದಲು ಕಟ್ ಮಾಡಿಬಿಡ್ತೀನಿ. ಹಂಗಾದ್ರೆ ಬ್ಯಾಕ್ ಫ್ರಂಟ್ 2 ಒಂದೇ ಸರಿನೇ ಬಂದ್ಬಿಡ್ತಾವೆ ಮತ್ತು ಈಸಿಯಾಗಿ ಆಗ್ತೈತಿ, ಬೇಗ ಆಕೈತಿ ಕಟ್ಟಿಂಗ್ ಅಂತೇಳಿ ಈ ರೀತಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಫಸ್ಟ್ ನೋಡ್ರಿ, ಪೂರ್ತಿಯಾಗಿ ಟಾಪಿನ ಉದ್ದ ಎಷ್ಟೈತಿ ಅಂತಂದ್ರೆ 35 ಇಂಚ್ ಐತಿ. ಟಾಪಿನ ಉದ್ದ 35 ಇಂಚ್ ಇದ್ರೆ ನಾವು 37 ಇಂಚನ್ನ ತೊಗೋಬೇಕು. 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ನಾನು ಆಲ್ರೆಡಿ ನಿಮ್ಗೆ ಯಾವ ರೀತಿ ಅಳತೆ ತೊಗೋಬೇಕಂತೇಳಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಮೆಜರ್ಮೆಂಟ್ ಟಾಪ್ನ ತೊಗೊಂಡು ಅಳತೆ ಮಾಡ್ತಾನೆ ನಾನು ಅಳತೆ ಎಲ್ಲ ಬರ್ತಿದ್ದೀನಿ. ಅದೇ ರೀತಿಯೇ ನೀವು ಸೇಮಾಗಿ ಅಳತೆನ ಮಾಡ್ಕೊತ ಹಾಕ್ರಿ. ಇಲ್ಲ ಅವು ಅಳತೆ ಜಾಸ್ತಿ ಹಾಕವು ತುಂಬ ಕಟ್ಟಿಂಗ್ ನಮ್ಗೆ ಇನ್ನು ಸರಳ ರೀತಿಯ ಬೇಕಂತಂದ್ರೆ ಈ ವಿಡಿಯೋ ನೋಡ್ರಿ, ಅರ್ಥ ಆಕೈತಿ. ಟಾಪಿನ ಉದ್ದ ಎಷ್ಟು ಇರ್ತೈತಿ ಅದಕ್ಕಿಂತ ನಾವು 2 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದರೆ ಇಲ್ಲಿ ಫೋಲ್ಡ್ ಮಾಡ್ತೀವಿ, ಹಂಗಾಗಿ 2 ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ಅಂದರೆ ಫೋಲ್ಡ್ ಇರೋದು ನಮ್ಮ ಸೈಡ್ ಇರಬೇಕು, ಓಪನ್ ಇರೋದು ಈ ಕಡೆ ಸೈಡ್ ಬಿಡ್ಬೇಕು. ನಾವು ಆ ರೀತಿ ತೊಗೋಬೇಕು ಫೋಲ್ಡ್ನ. ನೋಡಿರಿ, ನೆಕ್ಸ್ಟ್ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನ್ನ 10.5 ಇಂಚನ್ನ ನಾನು ತೊಗೊಳಕತ್ತೀನಿ. ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತಂದ್ರೆ 8.5 ಇಂಚ್ ಐತಿ. 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು, ಹಾಗಾಗಿ ಇಲ್ಲಿಂದ ಇಲ್ಲಿ ನಾನು 10.5ನ ತೊಗೊಂಡಿನಿ. ನೆಕ್ಸ್ಟ್ ನೆಕ್ ಬಿಡ್ತು 2 ಇಂಚ್ ತೊಗೋಬೇಕು. ಆಲ್ಮೋಸ್ಟ್ ಮಿಡಲ್ ಸೈಜ್ ಇರೋರಿಗೆ 2 ಇಂಚ ಬರ್ತೈತಿ ಇಲ್ಲಿ. ನೆಕ್ಸ್ಟ್ ಶೋಲ್ಡರ್ ತೊಗೋರಿ 3.5 ಇಂಚ್ ತೊಗೋರಿ. ನೆಕ್ಸ್ಟ್ ಆರ್ಮೋಲು 6 ಇಂಚ್ ತೊಗೋರಿ. ನಾನು ಎಲ್ಲನೂ ನಿಮ್ಗೆ ಕರೆಕ್ಟಾಗಿ ಅಳತೆನ ಯಾವುದ್ಯಾವ್ದು ರೀತಿ ಮಾಡಬೇಕು ಅಂತೇಳಿ ವಿಡಿಯೋನ ಹಾಕಿದ್ದೀನಿ. ಯಾರು ಫಸ್ಟ್ ನೋಡಕತ್ತೀರಿ ಫಸ್ಟ್ ಅದನ್ನು ಅಳತೆ ತೊಗೊಳ್ಳೋ ವಿಡಿಯೋ ನೋಡಿರಿ. ನೋಡಿದ ನಂತರ ನೆಕ್ಸ್ಟ್ ಈ ವಿಡಿಯೋ ನೋಡಿರಿ, ಹಂಗಾರ ಅರ್ಥ ಆಕೈತಿ. ಇದಾದ ನಂತರ ಇಲ್ಲಿ 2 ಶೇಪ್ ಕೊಟ್ಕೋರಿ. ನೆಕ್ಸ್ಟ್ ನೆಕ್ ಉದ್ದ ತೊಗೋಬೇಕು. ಫ್ರಂಟ್ ನೆಕ್ ಉದ್ದ 6 ಇಂಚ್ ಐತಿ. 6 ಇಂಚ್ ಒಂದು ಮಾರ್ಕ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ ಒಂದು ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊತ ನಾನು. ನೆಕ್ಸ್ಟ್ ಇಲ್ಲಿಂದ ಹಿಡ್ದು ಅಂದರೆ ನಾವು ಶೋಲ್ಡರ್ ಆರ್ಮೋಲ್ನ ಅಳತೆನ ತೊಗೊಂಡಿರ್ತೀವಲ್ಲ ಅಲ್ಲಿ ಆ ಪಾಯಿಂಟಿಂದ ಹಿಡಿದು ನೋಡಿರಿ ಕರೆಕ್ಟಾಗಿ 12 ಇಂಚ್ ಐತಿ ಅವ್ರದ್ದು. ಅಂದರೆ ಇದು ಕಟ್ ಮೆಜರ್ಮೆಂಟ್ ಅವ್ರದ್ದು ಟೋಟಲ್ ಆಗಿ 12 ಇಂಚ್ ಐತಿ. ಹಂಗಾಗಿ ನಾನು 12 ಇಂಚ್ಗೆ ಒಂದು ಮಾರ್ಕ್ ಹಾಕೊಳಕತ್ತೀನಿ. ಅದರ ಅರ್ಧಕ್ಕೆ ಒಂದು ಮಾರ್ಕ್ ಹಾಕ್ಕೋಬೇಕು. 6 ಇಂಚಿಗೆ ಒಂದು ಮಾರ್ಕ್ ಹಾಕೊಳಕತ್ತೀನಿ. ಇಲ್ಲಿ ಕಟ್ಟು ಒಬ್ಬೊಬ್ರದ್ದು 13 ಇರ್ತೈತಿ, ಒಬ್ಬೊಬ್ರದ್ದು 12 ಇರ್ತೈತಿ. ಅಳತೆದು ಅವ್ರದ್ದು ಅಳತೆ ಹಿಡಿದಿರ್ತಾರಲ್ಲ ಅದು ಎಷ್ಟು ಇರ್ತೈತಿ ನೋಡಿ, ಮತ್ತು ಕಸ್ಟಮರು ನಮ್ಗೆ ಎಷ್ಟು ಇಡ್ರಿ ಅಂತ ಇಡ್ತಾರೆ ಅದನ್ನು ನೋಡಿ ನೀವು ಇಲ್ಲಿಂದ ಇಲ್ಲಿಗೆ ಅಳತೆನ ತೊಗೋರಿ. ನೆಕ್ಸ್ಟ್ ಇಲ್ಲಿಂದ 1 ಇಂಚು ಒಳಗಡೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಶೇಪ್ ಕೊಟ್ಕೋರಿ. ಟಾಪ್ ಕಟ್ಟಿಂಗ್ ತುಂಬ ಈಸಿಯಾಗಿ ತಿಳಿಸ್ಕೊಡಕತ್ತೀನಿ ನಾನು. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಬಾಟಮಲ್ಲಿ 12ಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ಆಲ್ಮೋಸ್ಟ್ ಇಲ್ಲಿ 12 ಬರ್ತೈತಿ. ಈ ಲೈನ್ನ ಇಲ್ಲಿಗೆ ಸೇರಿಸ್ಕೊಂಬಿಡ್ರಿ ಕರೆಕ್ಟಾಗಿ. ಸಿಂಪಲ್ಲಾಗಿ ಟಾಪ್ ಕಟ್ಟಿಂಗ್ ಇಷ್ಟೇ ಮುಗೀತು. ಒಂದು ಸರಿ ಅಳತೆ ಮಾಡೋದನ್ನ ನಾವು ಒಂದು ವಿಡಿಯೋ ಹಾಕಿದ್ದೀನಿ, ಕರೆಕ್ಟಾಗಿ ಅದನ್ನು ಅರ್ಥ ಮಾಡ್ಕೊರಿ. ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಯಾವುದು ಅಳತೆ ಇದ್ರೂ ಸಹ ನೀವು ಈಸಿಯಾಗಿ ಟಾಪ್ ಕಟ್ಟಿಂಗ್ನ ಮಾಡ್ಕೋಬೋದು. ನೆಕ್ಸ್ಟ್ ಮುಂಭಾಗಕ್ಕೆ 2 ಶೇಪ್ ತಗೋರಿ.
ನೆಕ್ಸ್ಟ್ ಬ್ಯಾಕ್ ಸೈಡ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ವಿಡ್ತ್ 2 ಇಂಚ್ ಸೇಮ್, ಮುಂದೆ ಮತ್ತು ಹಿಂದ 2 ಕಡೆನೂ ಸೇಮು. ಇವ್ರದ್ದು ಫ್ರಂಟೂ 6 ಐತಿ ಮತ್ತು ಬ್ಯಾಕೂ ಉದ್ದ 6 ಐತಿ. ಹಂಗಾಗಿ 2 ಸೈಡು ನಾನು 6 ಇಂಚನ ತೊಗೊಳಕತ್ತೀನಿ. ನೋಡ್ರಿ, ಇಷ್ಟ ಸಿಂಪಲ್ಲಾಗಿ ಟಾಪ್ ಕಟ್ಟಿಂಗ್ ಇದು ಫ್ರಂಟ್ ಮತ್ತು ಇದು ಬ್ಯಾಕ್ ಎರಡು ಒಂದೇ ಸಾರಿನೇ ಕಟ್ಟಿಂಗ್ ಬರ್ತಾವೆ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, 1 ಫೋಲ್ಡು 2 ಫೋಲ್ಡು. ತುಂಬ ಜನ ಸ್ಲೀವ್ಸ್ ಕಟ್ಟಿಂಗ್ ಭಾಳ ಕಷ್ಟ ಆಗಕ್ಕಂತೈತೆ ಅಂತ ಹೇಳಕತ್ತೀರಿ. ಈಸಿಯಾಗಿ ಮಾಡ್ಕೋಬೇಕು. ಯಾಕಂದ್ರೆ ನಾವು ಫಸ್ಟ್ ಪೇಪರಲ್ಲಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರೆ ಅದು ಈಸಿಯಾಗಿ ಬರ್ತೈತಿ. ಅಂದರೆ ಇಲ್ಲಿ ಶೇಪ್ ತೆಗಿಯೋತ್ನಾಗ ಚೌಕಾಗಿ ಬರ್ತೈತಿ ಮತ್ತು ಭಾಳ ಚೂಪಾಗಿ ಬರ್ತೈತಿ ಅಂತ ಹೇಳಕ್ಕಂತೀರಿ. ಒಂದು 3-4 ವೀಡಿಯೋ ಮಾಡಿದ್ದೀನಿ ನಾನು ತೋಳಿನ ಶೇಪು ಪರ್ಫೆಕ್ಟಾಗಿ ಯಾವ ರೀತಿ ತೆಗಿಬೇಕಂತೇಳಿ. ಒಂದು 2-3 ಸತಿ ವಿಡಿಯೋನ ಅಬ್ಸರ್ವ್ ಮಾಡಿ ಪೇಪರಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊರಿ. ಹಂಗಾದ್ರೆ ಈಸಿಯಾಗಿ ಬರ್ತೈತಿ. ನಾವು ಕಲಿಯುವಾಗ ಅಂದರೆ ಬೇಗ ಬಂದಿರಲಿಲ್ಲ ನಮಗೂ ತೋಳಿನ ಶೇಪು ಪರ್ಫೆಕ್ಟಾಗಿ ಕರೆಕ್ಟಾಗಿ ಫಸ್ಟಿಗೆ ಬರಲಿಲ್ಲ. ಬಟ್ ಅದು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಈಸಿಯಾಗಿ ಬರ್ತೈತಿ. ನೋಡಿ, 10.5 ಐತಿ ಚೆಸ್ಟ್ ಮೆಜರ್ಮೆಂಟು. ಅದರಲ್ಲಿ 2 ಇಂಚ್ ಮೈನಸ್ ಮಾಡಿಕೊಂಡು 8.5ನ ತೋಳಿನ ವಿಡ್ತು ತೊಗೊಂಡಿನಿ. ಇಲ್ಲಿಂದ ಇಲ್ಲಿಗೆ ಬಟ್ಟೆ ಕರೆಕ್ಟ್ ಐತಿ, ಹಂಗಾಗಿ ಕಟ್ ಮಾಡೋಕತ್ತಿಲ್ಲ ನಾನು. ಮತ್ತು ನೆಕ್ಸ್ಟು ತೋಳಿನ ಉದ್ದ ನೆಕ್ಸ್ಟ್ ನೋಡ್ರಿ, ತೋಳಿನ ಉದ್ದ 13 ಇಂಚ್ ಐತಿ. ನಾವಿಲ್ಲಿ 1 ಇಂಚನ ಎಕ್ಸ್ಟ್ರಾ ತೊಗೋಬೇಕು. 14 ಇಂಚಿಗೆ ತೋಳಿನ ಉದ್ದನ ಮಾರ್ಕ್ ಮಾಡಕತ್ತೀನಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡಿ 2 ಶೇಪ್ ಕೊಡ್ರಿ. ಶೇಪ್ ನೋಡ್ರಿ, ತುಂಬ ಈಸಿಯಾಗಿ ಬರ್ತಾವೆ. ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊರಿ. ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ನೆಕ್ಸ್ಟ್ ಇಲ್ಲಿ 1 ಇಂಚ್ ಹಿಂಗೆ ಒಳಗಡೆ ತೊಗೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊರಿ. ತುಂಬ ಈಸಿಯಾಗಿ ನಾವು ಜಾಸ್ತಿ ಅಳತೆನೇನಾದ್ರು ತೊಗೊಂತ ಹೋದಂಗೆಲ್ಲ ಏನಾಕೈತಿ, ಕನ್ಫ್ಯೂಷನ್ ಭಾಳ ಆಗಿರ್ತೈತಿ. ಸ್ಟಾರ್ಟಿಂಗ್ ಕಲಿಯೋ ಹೊತ್ನಾಗ ಎಲ್ಲ ನಾವು ಅಳತೆ ತೊಗೊಂಡೇ ಮಾಡ್ಬೇಕಂತೇನಿಲ್ಲ. 1-2-3 ನಮಗೆ ಏನು ಬಟ್ಟೆ ವೇಸ್ಟ್ ಆದರೂ ಪರವಾಗಿಲ್ಲ. ಫಸ್ಟ್ ಕಟ್ಟಿಂಗ್ ಮಾಡೋದನ್ನ ಕಲ್ಕೊಂಡ ನಂತರ ಅಂದರೆ ಫಸ್ಟ್ಗೆ ಬಟ್ಟೆ ನೀವು ಪೂರ್ತಿ ಈಗ ಕಾಸ್ಟ್ಲಿ ಇರೋ ಬಟ್ಟೆ ತೊಗೊಂಡು ಕಟ್ಟಿಂಗ್ ಮಾಡ್ಕೋಬೇಡ್ರಿ. ಸ್ವಲ್ಪ ಅಂದರೆ ಕಡಿಮೆ ರೇಟಿಗೆ ಸಿಗೋಂಥ ಬಟ್ಟೆ ತೊಗೊಂಡು ಒಂದು 2-3 ಜೊತೆ ಬಟ್ಟೆನ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊರಿ. ಬರ್ತಾ ನಿಮ್ಗೆ ಗೊತ್ತಾಕೈತಿ ನಾವು ಎಲ್ಲಿ ತಪ್ಪು ಮಾಡಕ್ಕೆ ಕುಂತೀವಿ ಏನು ಅಂತೇಳಿ. ನೋಡ್ರಿ, ಇದು ತೋಳು ಕಟ್ಟಿಂಗ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ.